ಕೊನೆಗೂ ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆಗೆ ಮುಹೂರ್ತ ನಿಗದಿಯಾಗಿದೆ. ಎಸ್, ದಿಸ್ ಇಸ್ ದ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬಿಜೆಪಿ ಪಾದಯಾತ್ರೆಗೆ ಕೊನೆಗೂ ಕೂಡ ಟೈಮ್ ಫಿಕ್ಸ್ ಆಗಿದೆ, ಮುಹೂರ್ತ ನಿಗದಿಯಾಗಿದೆ. ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿಯ ಈ ಪಾದಯಾತ್ರೆಯ ಅಜೆಂಡಾ ಏನು ಅಂತ ನೋಡೋದಾದ್ರೆ, ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಳ್ಳಾರಿ ಚಲೋ ಪ್ಲಾನ್ ಮಾಡಿಕೊಳ್ತಾ ಇದೆ ಭಾರತೀಯ ಜನತಾ ಪಕ್ಷ. ವಾಲ್ಮೀಕಿ ಸಮುದಾಯದ ಬೆಲ್ಟ್ನಲ್ಲೇ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್. ಸೆಪ್ಟೆಂಬರ್ 1ರಿಂದ 10ರವರೆಗೂ ಕೂಡ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಈಗ ದಿನಾಂಕ ನಿಗದಿಯಾಗಿದೆ. ರಾಯಚೂರು ಟು ಬಳ್ಳಾರಿವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯಲಿದೆ. 200 ಕಿಲೋಮೀಟರ್ ಸಾಗಲಿದೆ ಕಮಲ ಪಡೆಯ ಈ ಒಂದು ಪಾದಯಾತ್ರೆ. 11 ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವ ಮೂಲಕ ಅಲ್ಲಿಯ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ತಾ ಇದೆ. ನಾಗೇಂದ್ರ ಕ್ಷೇತ್ರ ಬಳ್ಳಾರಿಯಲ್ಲಿ ಪಾದಯಾತ್ರೆ ಎಂಡ್ ಆಗಲಿದೆ. ಒಟ್ಟು 10 ದಿನಗಳ ಕಾಲ ಈ ಒಂದು ಬಿಜೆಪಿಯ ಪಾದಯಾತ್ರೆ ನಡೆಯಲಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ದಳಪತಿ ಕುಮಾರಸ್ವಾಮಿ. ನಿಜ, ಪಾದಯಾತ್ರೆ ಆ ಚಲೋ ಈ ಚಲೋ ಅನ್ನೋದು ಬಹಳ ಚಲೋ ಇರ್ತದೆ. ಯಾವುದರಲ್ಲಿ? ರಾಜಕಾರಣದಲ್ಲಿ. ಪಾದಯಾತ್ರೆ ವಿವರಗಳನ್ನು ಈಗಾಗಲೇ ಬೆಚ್ಚಿಟ್ಟಿದ್ದಾರೆ ಆಯಾಯ ನಾಯಕರು. ಎಸ್, ಭಾಳ ಇಂಟ್ರೆಸ್ಟಿಂಗ್. ಏನು ಅಂತ ಹೇಳಿದರೆ, ಯಾವಾಗ ವಿರೋಧ ಪಕ್ಷದಲ್ಲಿ ಯಾವುದೇ ಪಕ್ಷ ಇರಬಹುದು, ಜನಮನ್ನಣೆನ ಗಳಿಸ್ಕೊಳ್ಬೇಕು, ಜನರ ಹತ್ರ ಹೋಗಬೇಕು ಅಂತ ಇರುವಾಗ ಈ ರೀತಿಯಾದಂಥ ಪಾದಯಾತ್ರೆ, ಹೋರಾಟ, ಪ್ರತಿಭಟನೆ ಅದು ಯಾವುದಾದ್ರೂ ರೂಪದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮುನ್ನೆಲೆಗೆ ಇದ್ದಾಗ ಅದಕ್ಕೊಂದು ಅಸ್ತಿತ್ವಕ್ಕೆ ಬರುತ್ತೆ. ಜನಮನ್ನಣೆನ ಗಳಿಸ್ಕೊಳ್ಬೋದು, ನಾವು ಅವರ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ಕೊಳ್ಬಹುದು. ಈಗ ನೀವು ಭಾರತ್ ಜೋಡೋ ಅಂತ ಕೂಡ ಕೇಳಿದ್ರಿ. ಈ ಮುಂಚೆ ಸಿದ್ದರಾಮಯ್ಯನವರು ಕೂಡ ನಿಮ್ಗೆ ಗೊತ್ತಿದೆ, ತೊಡೆ ತಟ್ಟೋದೇನು, ಕೈ ಹೀಗೆ ತಟ್ಕೊಳ್ಳುವಂಥದ್ದೇನು, ಷರತ್ತು ಹಾಕೋದೇನು, ಶೆಡ್ ಹೊಡೆಯೋದೇನು ಎಲ್ಲವನ್ನೂ ಕೂಡ ಮಾಡಿದರು ಅಲ್ವಾ? ಯಾವ ವಿಚಾರದಲ್ಲಿ? ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಬಳ್ಳಾರಿ ಪ್ರತಿನಿಧಿಸ್ತಾ ಇತ್ತು. ಬಳ್ಳಾರಿ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಬಳ್ಳಾರಿ ಕೂಡ ಒಂದು ಕೇಂದ್ರ ಬಿಂದು ಆಗಿತ್ತು. ಈಗಲೂ ಕೂಡ ಬಳ್ಳಾರಿ ಚಲೋ. ಮತ್ತೆ ಈಗ ಬಳ್ಳಾರಿ ಈಗ ಮುನ್ನೆಲೆಗೆ ಬಂದಿರುವಂಥ ವಿಚಾರ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಮೈತ್ರಿ ಮತ್ತಷ್ಟು ಬಲವಾದಷ್ಟು ಕೂಡ ಜನರಿಗೆ ಹತ್ತಿರ ಆಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಹಾಗಾಗಿ ಒಂದು ಕಡೆ ಸರ್ಕಾರವನ್ನು ಕಟ್ಟಿಹಾಕುವ ಒಂದು ತಂತ್ರ, ಮತ್ತೊಂದು ಕಡೆ ನಾವು ಜನಮನ್ನಣೆಯನ್ನು ಗಳಿಸಿ ಮುಂದಿನ ಹಂತದಲ್ಲಿ ನಾವು ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಈ ಒಂದು ಅಸ್ತ್ರ ಪ್ರಯೋಗ ಕೂಡ ಇಲ್ಲಿ ರಾಜಕಾರಣದಲ್ಲಿ ನಮಗೆ ಕಾಣಿಸ್ತಾ ಇದೆ. ವಿಜೇಂದ್ರ ಅವರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು, ಗಮನಿಸೋಣ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರು ಪಾದಯಾತ್ರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಇಸ್ ಆನ್ ಫೋನೋ. ವಿವೇಕ್, ಏನು ಈ ಪ್ರೆಸ್ ಮೀಟ್ನ ಇಂಪಾರ್ಟೆನ್ಸ್ ಏನು, ಸಿಗ್ನಿಫಿಕೆಂಟ್ ಪಾಯಿಂಟ್ಸ್ ಏನು? ವಿವೇಕ್, ಈಗಾಗಲೇ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪ್ರತಿಭಟನೆಗೆ, ಪಾದಯಾತ್ರೆಗೆ ಮುಂದಾಗ್ತಾ ಇದೆ. ಯಾವೆಲ್ಲ ಇಂಟೆನ್ಷನ್ಸ್ ಇಲ್ಲಿ ಇಂಪ್ಯಾಕ್ಟ್ ಆಗಬಹುದು, ಮುಂದಿನ ದೂರದೃಷ್ಟಿ, ದೂರದ ಆಲೋಚನೆ, ಎಸ್, ಓವರ್ ಆಲ್ ಹೈಲೈಟ್ಸ್ ಆಫ್ ದಿಸ್ ಪ್ರೆಸ್ ಮೀಟ್. ಎಸ್ ರಾಘವ್, ಈಗಾಗಲೇ ಒಂದಿಷ್ಟು ದಿನಗಳಿಂದ ಕೂಡ ಅಷ್ಟೇ
ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಹಣ ಏನಿದೆ, ಈ ಭ್ರಷ್ಟಾಚಾರಕ್ಕೆ ವಿರೋಧ ವ್ಯಕ್ತಪಡಿಸಿ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗಿತ್ತು. ಅದಾದ ಬಳಿಕ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟ ಬಳಿಕ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗೋದಕ್ಕೆ ಪ್ರಾರಂಭವಾಯಿತು. ಏನ್ ಪಾದಯಾತ್ರೆ ಮಾಡ್ತಾರೆ, ಬಳ್ಳಾರಿ ಭಾಗದ ನಾಯಕರು ಮಾಡ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು. ಯಾವಾಗ ಮಾಡ್ತಾರೆ ಅನ್ನೋದು ಕೂಡ ಆಗಿತ್ತು, ಮತ್ತೆ ಬೇಡ ಅನ್ನೋ ಚರ್ಚೆಗಳು ಆಗಿತ್ತು. ಅಲ್ಟಿಮೇಟ್ಲಿ ಫೈನಲಿ ಈಗ ಒಂದು ನಿರ್ಧಾರಕ್ಕೆ ಕೂಡ ಬಿಜೆಪಿ ಅವರು ಬಂದಿರತಕ್ಕಂಥದ್ದು. ರಾಯಚೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸುಮಾರು 170ರಿಂದ 200 ಕಿಲೋಮೀಟರ್ ಆಸ್ಪಾಸ್ವರೆಗೂ ಆಗುವಷ್ಟು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ ಪಾದಯಾತ್ರೆ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಮೈತ್ರಿ ನಾಯಕರು ಕೂಡ ಸಾಥ್ ಕೊಡುವಂತ ಚಾನ್ಸಸ್ ಹೆಚ್ಚಿದೆ. ಜೊತೆಗೆ ಕುಮಾರಸ್ವಾಮಿ ಅವರ ಒಪ್ಪಿಗೆಯನ್ನು ಕೂಡ ತೆಗೆದುಕೊಂಡಿದ್ದೇವೆ ಅಂತ ನೇರವಾಗಿ ಸುದ್ದಿಗೋಷ್ಠಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಯಾವ ರೀತಿಯಾಗಿ ಅವರು ಸಾಥನ್ನ ಕೊಡ್ತಾರೆ, ಕಂಪ್ಲೀಟ್ಲಿ ಪಾದಯಾತ್ರೆಯಲ್ಲಿ ಇರ್ತಾರ ಅಥವಾ ಕೇವಲ ಸಮಾರೋಪ ಸಮಾರಂಭಕ್ಕೆ ಮಾತ್ರ ಬರ್ತಾರ ಅಥವಾ ಮೊದಲನೇ ದಿನ ಮಾತ್ರ ಬರ್ತಾರ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಕ್ರೆಡಿಟ್ ವಾರ್ ಇದೆ ಅಂತ ಅನ್ಸುತ್ತಾ ಇದರಲ್ಲಿ ವಿವೇಕ್? ಕ್ರೆಡಿಟ್ ವಾರ್ ಇದೆಯಾ ಅಂದ್ರೆ ಯಾರಿಗೆ ಈ ಪಾದಯಾತ್ರೆ ಯಾರಿಗೆ ಸೆಲ್ಬೇಕು, ಯಾರಿಗೆ ಕ್ರೆಡಿಟ್ ಸಲ್ಬೇಕು, ಆ ಬಗ್ಗೆ ಕೂಡ ಏನಾದ್ರೂ ಇದ್ರ ಪೈಪೋಟಿ ನಡೀತಾ ಇದೆ ಅಂತ ಅನ್ಸುತ್ತಾ? ಸದ್ಯದ ಮಟ್ಟಿಗೆ ಆ ರೀತಿಯಾದಂತಹ ವಿಚಾರ ಯಾವುದು ಕೂಡ ಮುನ್ನೆಲೆಗೆ ಬಂದಿಲ್ಲ. ಈ ಹಿಂದೆ ಇಲ್ಲಿ ಪಾದಯಾತ್ರೆ ನಡೆಸಲೇಬೇಕು ಅಂತ ರಾಮುಲು ಅವರು ನಿರ್ಧಾರವನ್ನ ಕೈಗೊಂಡಿದ್ರು. ಪಾದಯಾತ್ರೆ ಮಾಡ್ತೀವಿ ಅನ್ನೋದು ಕೂಡ ಮುನ್ನೆಲೆಗೆ ಬಂದಿತ್ತು, ಚರ್ಚೆಗಳು ಕೂಡ ಆಗಿತ್ತು. ಅದಾದ ಬಳಿಕ ಮತ್ತೆ ಪಾದಯಾತ್ರೆ ಬೇಡ ಅಂತ ಆಯ್ತು. ಅವರು ಡೆಲ್ಲಿಗೆ ಹೋಗಿ ನೇರವಾಗಿ ಪರ್ಮಿಷನ್ಸ್ ಗಳನ್ನ ತೆಗೆದುಕೊಂಡ್ ಬರುವಂತ ಕೆಲಸಕ್ಕೆ ಮುಂದಾದ್ರು. ಇದೆಲ್ಲ ಆದ ಬಳಿಕ ಈಗ ಮತ್ತೊಮ್ಮೆ ಬಿಜೆಪಿ ಕಚೇರಿಯಿಂದಾನೇ ಬಿಜೆಪಿ ಅಧ್ಯಕ್ಷರೇ ನೇರವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು, ಪಾದಯಾತ್ರೆ ಮಾಡ್ತೀವಿ, 10 ದಿನಗಳ ಕಾಲ ಪಾದಯಾತ್ರೆ ಮಾಡ್ತೀವಿ, ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಜೊತೆ ಇಲ್ಲಿ ಯಾರ್ದು ಕೂಡ ಸದ್ಯದ ಮಟ್ಟಿಗೆ ಇರುವ ನಿಟ್ಟಿನಲ್ಲಿ ಕ್ರೆಡಿಟ್ ವಾರ್ ಏನು ಕೂಡ ಆಗೋದಿಲ್ಲ. ಆದ್ರೆ ಪ್ರಮುಖವಾಗಿ ಅಲ್ಲಿ ಬಳ್ಳಾರಿ ಭಾಗದ ನಾಯಕರಾದಂತ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲು ಅವರು ಇವ್ರು ಪಾದಯಾತ್ರೆ ಮಾಡ್ಲೇಬೇಕು ಅನ್ನೋ ಒಂದು ನಿರ್ಧಾರವನ್ನ ಕೂಡ ಕೈಗೊಂಡಿದ್ರು. ಈ ಹಿಂದೆ ಶೂಟ್ಔಟ್ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆ ಆಗಿತ್ತು. ನಾಗೇಂದ್ರ ವಿಚಾರದಲ್ಲೂ ಕೂಡ ಚರ್ಚೆ ಆಗಿತ್ತು. ಅಲ್ಟಿಮೇಟ್ಲಿ ಈಗ ಬಿಜೆಪಿ ಕಚೇರಿಯಿಂದಾನೇ ಪಾದಯಾತ್ರೆ ಮಾಡ್ತಾರೆ ಅಂತ ಅಫಿಷಿಯಲಿ ಬಿಜೆಪಿ ಅವರೇ ಈಗ ಅನೌನ್ಸ್ ಮಾಡಿದ್ರು. ಎಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರು ಮಾಡ್ಬೇಕು ಅಂತ ಏನಿದ್ರು ಪಾದಯಾತ್ರೆ, ಈಗೆಲ್ಲರೂ ಕೂಡ ಒಟ್ಟಾಗಿ ಪಕ್ಷದಿಂದಾನೇ ಮಾಡುವಂತ ಒಂದು ವೇದಿಕೆ ಕೂಡ ಸಿಕ್ಕಿರತಕ್ಕಂಥದ್ದು. ಎಲ್ಲರೂ ಒಟ್ಟಾಗೆ ಮಾಡುವಂತ ಚಾನ್ಸಸ್ ಅತಿ ಹೆಚ್ಚು ಇದೆ. ಇಲ್ಲಿ ಯಾವುದೇ ಕೂಡ ಕ್ರೆಡಿಟ್ ವಾರ್ ಬರೋದಿಲ್ಲ ಸದ್ಯದ ಮಟ್ಟಿಗೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಫೈನ್, ಥ್ಯಾಂಕ್ ಯು ಸೋ ಮಚ್ ವಿವೇಕ್. ಓಕೆ.